ಏನು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಇಡೀ ಮನುಕುಲವೇ ತಲೆ ತಗ್ಗಿಸುವಂಥ ಘಟನೆ ಎಲ್ಲ ಮಾಧ್ಯಮ ಪತ್ರಿಕೆಗಳಲ್ಲಿ ಎಲ್ಲ ಎಲೆಕ್ಟ್ರಿಕಲ್ ಮೀಡಿಯಾದಲ್ಲೂ ಬಂದರೂ ಕೂಡ ಈವರೆಗೂ ಸರಿಸುಮಾರು 5-6 ಮಂದಿ ಈ ಹುಬ್ಬಳ್ಳಿ ವಿವೇಕಾನಂದ ಹಾಸ್ಪಿಟಲ್ ಹತ್ತಿರ ಚಿಕಿತ್ಸೆ ಪಡೆದಿದ್ದಾರೆ. ಇವರನ್ನು ನೋಡಲಿಕ್ಕೆ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಂರಕ್ಷಣಾ ಅಧ್ಯಕ್ಷರಾದಂಥ ಏನು ಜಿಲ್ಲಾಧಿಕಾರಿಗಳು ಬರಲಿಲ್ಲ. ಅದೇ ರೀತಿ ಅವರಿಗೆ ಸ್ವಾಗತ ಹೇಳಲು ಮಾನ್ಯ ಜಂಟಿ ಸಮಾಜ ಕಲ್ಯಾಣ ಅಧಿಕಾರಿಗಳು ಬಂದಿಲ್ಲ. ಅದೇ ರೀತಿ ನಮ್ಮ ಉಸ್ತುವಾರಿಗಳು ಎಲ್ಲ ಭಾಷಣದಲ್ಲೂ ಅಂಬೇಡ್ಕರ್ ಬಿಟ್ಟರೆ ಮತ್ತು ಯಾವುದೇ ಮತ್ತೊಂದು ಮಾತಾಡಲಾರಂಥ ನಮ್ಮ ಸಂತೋಷ್ ಲಾಡ್ ಉಸ್ತುವಾರಿಗಳು ಅವರು ಕೂಡ ಕೇವಲ ಪೇಪರ್ ಸ್ಟೇಟ್ಮೆಂಟ್ಗೆ ಮಾತ್ರ ಸೀಮಿತರಾಗ್ಯಾರ. ಈ ಒಂದು ಕುಟುಂಬ ಇವತ್ತು ಆ ಹುಡುಗನ ತಾಯಿ ಹೆಡ್ ಇಂಜುರಿಯಿಂದ ಇವತ್ತು ಭಾಳ ಗಂಭೀರ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಯಾವುದೇ ಒಂದು ಸರ್ಕಾರ ಮಟ್ಟದ ಅಧಿಕಾರಿಗಳು ಈವರೆಗೂ ಬಂದು ಮಾತನಾಡಿಸುವಂಥ ಪ್ರಯತ್ನ ಕೂಡ ಮಾಡಿಲ್ಲ. ಅಂದ್ರೆ ಹಾಗಾದ್ರೆ ಈ ಸಮಾಜ ಎಲ್ಲಿ ಹೊಂಟಿದೆ, ಹೇಗೆ ಹೊಂಟಿದೆ ಒಂದು ನಮಗೂ ತಿಳಿಲಾರಂತಾಗೈತಿ. ಮಾನ್ಯ ಈ ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿ ಆದಂಥ ದಿವ್ಯಾಪ್ರಭು ಅವರಿಗೆ ನಾನು ವಿಶೇಷವಾಗಿ ಮನವಿ ಮಾಡಿಕೊಳ್ಳೋದೇನಪ್ಪ ಅಂದ್ರೆ, ಒಂದು ಹೆತ್ತ ತಂದೆ 7 ತಿಂಗಳ ಗರ್ಭಿಣಿ ಇದ್ದರೂ ಕೂಡ ಆ ಮಗಳನ್ನು ಕೊಚ್ಚಿ ಕೊಲೆ ಮಾಡಿದರೂ ಕೂಡ ತಾವು ಇನ್ನೂ ನಿದ್ದೆಯಲ್ಲಿ ಇದ್ದಿರೋದು ನಮಗೆ ಭಾಳ ಖಂಡನೀಯ ವಿಷಯವಾಗಿದೆ. ಹಾಗೂ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ಎಲ್ಲ ಇವತ್ತು ತಾವು ಆ ಗದ್ದಿಗೆ ಏರಲು ದಲಿತರ ಓಟು ಮುಖ್ಯವಾಗೈತಿ. ಆದರೆ ಆ ದಲಿತರು ಸತ್ತಾಗ ತಮಗೆ ಯಾವುದೇ ರೀತಿ ಬೇಡವಾಗೈತಿ. ವಿಶೇಷವಾಗಿ ನಮ್ಮ ಮಾನ್ಯ ಗೃಹ ಸಚಿವರು ನಾನು ಏನು ದಿನನಿತ್ಯ ಅಂಬೇಡ್ಕರ ಏನು ದಲಿತರನ್ನು ರಕ್ಷಣೆ ಮಾಡ್ತೀನಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಭೆಯನ್ನು ಕರೆಸಿ ಎಲ್ಲರಿಗೂ ರಕ್ಷಣೆ ಕೊಡ್ತೀನಂತೆಯಲ್ಲಪ್ಪ, ಇಲ್ಲಿ ಬಂದು ನೋಡು ಇವತ್ತು 5-6 ಜನ ಮನೆ ಹೊಕ್ಕಿ ಕಡಿದ್ರೂ ಕೂಡ ತಮ್ಮ ಒಂದು ಮಾಧ್ಯಮದ ಹೇಳಿಕೆ ಇಲ್ಲ, ಅವರಿಗೆ ಸ್ವಾತನೇ ಇಲ್ಲ. SC ಮಹದೇವಪ್ಪನವರೇ, ತಾವು ಸಾಕಷ್ಟು ತಿಳಿದು ಸಾಕಷ್ಟು ಸಂಘಟನೆ ಮುಖಾಂತರ ರಾಜಕೀಯ ಮಾಡ್ಕೊತ ಬಂದವರು. ಇವತ್ತು ಇಂಥ ಒಂದು ಇಡೀ ಕರ್ನಾಟಕ ಅಲ್ಲ ಇಡೀ ಪ್ರಜಾಪ್ರಭುತ್ವದಲ್ಲೇ ಅತಿ ಘನಘೋರ ಕೃತ್ಯ ನಡೆದೈತಿ. ತಾವು ಕೂಡ ಈ ಒಂದು ಹೇಳಿಕೆ ನೀಡಿಲ್ಲ ಅಂದ್ರೆ ಇಲ್ಲಿ ಯಾರು ಸತ್ಯರು ಯಾರು ಸುಳ್ಳವರು, ಇಡೀ ಮೀಸಲ ಕ್ಷೇತ್ರದಲ್ಲಿ ಆರಿಸಿ ಬಂದಂಥ ಕಾರ್ಪೊರೇಟರ್ಗಳು, ಜಿಲ್ಲಾ ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳು ಎಲ್ಲರೂ ಇದ್ದರೂ ಕೂಡ ಈ ಒಂದು ಕುಟುಂಬಕ್ಕೆ ಯಾರೂ ಬೆಂಬಲ ನೀಡುತ್ತಿಲ್ಲ, ಯಾವುದೇ ರೀತಿ ಸಹಕಾರ ನೀಡುತ್ತಿಲ್ಲ ಅಂದರೆ ಭಾಳ ಖಂಡನೀಯ ವಿಷಯ. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಬಂದ್ ಮಾಡೋ ಮೂಲಕ ಸರ್ಕಾರಕ್ಕೆ ನಾವು ಎಚ್ಚರಿಕೆ ನೀಡ್ತೀವಿ. ಅದರ ವಿಶೇಷವಾಗಿ ಸಂಬಂಧಪಟ್ಟ ಯಾರ್ಯಾರು ಈ ಘಟನೆಗೆ ಕುಮ್ಮಕ್ಕು ನೀಡಿದಾರ, ಯಾರ್ಯಾರು ಸಲಹೆ ನೀಡಿದಾರ, ಯಾರ್ಯಾರು ಇದಕ್ಕೆ ದುಡ್ಡನ್ನು ಕೊಟ್ಟು ಮುಖಾಂತರ ಇದನ್ನು ಪ್ರಚೋದನಕಾರಿ ಮಾಡಿದಾರ